ನಡಿಗೆ ಯೋಗ ಮಾಡಿಕೊಂಡು ಬರುವ. ಹಾಗೆ ಸಹಜವಾದ ನಡಿಗೆಯಲ್ಲಿ ಬನ್ನಿ. ಬನ್ನಿ, ಮುಂದಿನ ಪಾದ ಮೇಲಕ್ಕೆತ್ತಿ, ಪಾದ ಮೇಲಕ್ಕೆತ್ತಿ ಹಾಗೆ ಹಿಮ್ಮಡಿಯ ಮೇಲೆ ನಡೆಯಿರಿ. ಕೈಯನ್ನು ಚೆನ್ನಾಗಿ ಎಳಿರಿ ಮೇಲಕ್ಕೆ. ಹಾಗೆ ಒಂದು ಸುತ್ತು ಬನ್ನಿ. ಸಹಜವಾದ ನಡಿಗೆಯಲ್ಲಿ ಬನ್ನಿ. ಒಂದು ಸುತ್ತು ಬಂದ ನಂತರ
ಕಾಲಾದಷ್ಟು ಎಲ್ ಶೇಪಿಗೆ ಬರಲಿ. ಹಾಗೆ ಬನ್ನಿ. ನಿಮ್ಮ ಪ್ಲೇಸಿಗೆ ಬಂದ ನಂತರ ಬಂದ ನಂತರ ಒಮ್ಮೆ ಕಣ್ಣನ್ನು ಮುಚ್ಚಿ ಹಾಗೆ
ಹಾಗೆ ಕಾಲು ಗಂಟನ್ನು ತಾಗಿಸ್ಕೋಬೇಡಿ ನೆಲಕ್ಕೆ.
ಅಡಿಗೆಯಲ್ಲಿ ಬನ್ನಿ. ಈಗ ಹಸ್ತ ಲಾಕ್ ಮಾಡಿ ಮೇಲಕ್ಕೆ ಎಳಿರಿ. ಪಾದದ ಒಳ ಅಂಚಿನಿಂದ ಹಾಗೆ ನಡೆದುಕೊಂಡು ಬನ್ನಿ. ಪಾದದ ಒಳ ಅಂಚು. ಈಗ ಕಾಲಿನ ಪಾದದಲ್ಲಿ ಅಂತರ ಇರ್ಲಿ. ಹಸ್ತ ಲಾಕ್ ಮಾಡಿ ಮುಂದಕ್ಕೆ ಎಳೆದಿಟ್ಟುಕೊಳ್ಳಿ. ಕಾಲು ಎಲ್ ಶೇಪ್ ಅಲ್ಲಿ ಇರ್ಲಿ. ಮಾಲಾಸನದಲ್ಲಿ ನಡಿಗೆಯನ್ನು ಮಾಡಿಕೊಳ್ಳಿ. ಹಸ್ತ ಮುಂದಕ್ಕೆ ಎಳೆದಿಟ್ಟುಕೊಳ್ಳಿ. ಕಾಲ್ ಪಾದ ಅಂತರ ಕೊಡಿ. ಕಾಲನ್ನು ಎಲ್ ಶೇಪಿಗೆ ತನ್ನಿ. ತುಂಬಾ ಅಂತರ ಬೇಡ, ತುಂಬಾ ಅಂತರ ಬೇಡ. 1 ಫೀಟ್ ಅಷ್ಟು ಸಾಕು. ಹಸ್ತ ಲಾಕ್ ಮಾಡಿ ಮುಂದಕ್ಕೆ ಎಳೆದ್ರಿ. ಈಗ ಸಹಜವಾದ ನಡಿಗೆಯಲ್ಲಿ ಬನ್ನಿ. ಈಗ ಹಾಗೆ ಹಸ್ತ ಸೈಡಿಗೆ ಕೊಡಿ. ಅಧೋಮುಖ ಶ್ವಾನಾಸನದ ಸ್ಥಿತಿಗೆ ಬನ್ನಿ. ಸೈಡಿನಿಂದ ಹಸ್ತವನ್ನು ಹಾಗೆ
ಕಾಲಾದಷ್ಟು ನೇರ ಮಾಡಿ. ಸಹಜವಾದ ನಡಿಗೆಯಲ್ಲಿ ಬನ್ನಿ. ಸಹಜವಾದ ನಡಿಗೆಯಲ್ಲಿ ಬನ್ನಿ. ಹಾಗೆಯೇ ಸ್ವಲ್ಪ ಹೊತ್ತು ನಿಂತಿರಿ, ವಿಶ್ರಾಂತಿ ತಗೊಳ್ಳಿ. ಹಾಗೆ ಲಿಜಾರ್ಡ್ ಪೋಸಿನಲ್ಲಿ ನಡೆದುಕೊಂಡು ಬನ್ನಿ. ಹಸ್ತ ಸೈಡಿಗೆ, ಹಾಗೆ. ಈಗ ಹಣೆ ತಾಗಿಸಿ. ಹಾ, ವಾಪಸ್ ಹಾಗೆ ಬನ್ನಿ. ಹಾಗೆ ಬನ್ನಿ. ಹಾಗೆ ಬನ್ನಿ. ಪಾದ ಹಸ್ತದ ಹೊರಗಿನಿಂದ ಬರ್ರಿ. ಸಹಜವಾದ ನಡಿಗೆಯಲ್ಲಿ ಬನ್ನಿ. ಸಹಜವಾದ ನಡಿಗೆಯಲ್ಲಿ ಬನ್ನಿ. ಈಗ ಹಾಗೆ ಸಿದ್ಧ ನಡಿಗೆಯಲ್ಲಿ ಬನ್ನಿ. 8 ಬರ್ದ ಹಾಗೆ ಒಂದು ಸುತ್ತು
ಹಾಗೆ ಸಹಜವಾದ ನಡಿಗೆಯಲ್ಲಿ ಬನ್ನಿ. ಪ್ಲೇಸಿಗೆ ಬನ್ನಿ. ಕಣ್ಣನ್ನು ಮುಚ್ಚಿ ವಿಶ್ರಾಂತಿ ತಗೊಳ್ಳಿ. ಈಗ ಹಾಗೆ ಮುಂದಕ್ಕೆ 2 ಹೆಜ್ಜೆ ಹಾಕಿ ಜಂಪ್ ಮಾಡಿ ಹಾಗೆ ಮೇಲಕ್ಕೆದ್ದೇಳಿ. ಸಹಜವಾದ ನಡಿಗೆಯಲ್ಲಿ ಬನ್ನಿ. ಕಣ್ಣನ್ನು ಮುಚ್ಚಿ ವಿಶ್ರಾಂತಿ ತಗೊಳ್ಳಿ. ವಾಪಸ್ ಬನ್ನಿ.